ಈರುಳ್ಳಿ ದರ ಕುಸಿತಕ್ಕೆ ಬೇಸತ್ತ ರೈತರು ಬಸವನ ಬಾಗೇವಾಡಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಮುಂಭಾಗದ ಮನಗೂಳಿ ಬಿಜ್ಜಳ ರಾಜ್ಯ ಹೆದ್ದಾರಿ ಮೇಲೆ ಈರುಳ್ಳಿ ಸುರಿದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಇವತ್ತು ಜನ ಹೆಚ್ಚು ವೇರಿಯೇಷನ್ ಅಲ್ಲಿ ವೇರಿಯೇಷನ್ ಆಗಿತ್ತು ಆಗೋಲಕ್ ನಾವು ಒಪ್ಕೋತೀವಿ. ಇದು ಎಲ್ಲಾ ಬತ್ತೀಸ್ ತಂದದ ಇನ್ನ ತಿಂಗಳು ಚಿಗಿಲಾರ್ದಂಗ ಅದ. ಇದು ಚಿಗಿತೈತೆ ಮುಂದಿನ ಕತಿ ಹೇಳಿ ನಮ್ದು ರೇಟ್ ನಾವೇನು ಹೋಗೋಣ. ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ, ಪಿಐ ಗುರುಶಾಂತ್ ದಾಶಾಳ್ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಸಂಚಾರಕ್ಕೆ ತೊಂದರೆಯಾಗದಂತೆ ಕ್ರಮ ವಹಿಸಿದ್ರು. ಉಳ್ಳಾಗಡ್ಡಿ ಸಲುವಾಗಿ ಏನ್ ತೊಂದರೆ ಐತಿ ಒಬ್ಬೊಬ್ರ ಕೇಳ್ರು ತಲೆಗೆ ಒಬ್ಬೊಬ್ರು ಮಾತಾಡ್ರಂದ್ರ ಏನು ಪರಿಹಾರ ಸಿಗಂಗಿಲ್ಲ. ಆಯ್ತಾ, ಏನ್ ತೊಂದರೆ ಐತೆ ಅನ್ನೋದು ಅವ್ರಿಗೆ ಹೇಳಿದ್ರಿ ಅಂದ್ರ ಅದನ್ನ ಅವ್ರು ಪರಿಹಾರ ಮಾಡ್ತಾರೆ. ಏನ್ ತೊಂದರೆ ಇದೆಲ್ಲ ಅಂದ್ರೆ ಯಾರು ಮಾತಾಡ್ತಿರ್ಲ ಬಿಜಾಪುರ 3-3.5 ಸಾವಿರ ರೂಪಾಯಿ ಆಗೈತಿ. 4 ಸಾವಿರ ಏನಾಗಿಲ್ಲ ಒಪ್ಕೋತೀವಿ ನಾವು. 3-3.5 ಸಾವಿರ ಆಗೈತಿ. ಮತ್ತೆ ಇಲ್ಲಿ 1500 ಅಂತಂದ್ರೆ ಮತ್ತೆ ಚಲೋ ಕೈತಿ ಸರ್. 3-3.5 ಸಾವಿರ ಆಗೈತಿ. 4 ಸಾವಿರ ಒಂದು 500 ರೂಪಾಯಿ ಡೌನ್ ಆಗೈತಿ. ಮತ್ತೆ ಇಲ್ಲಿ 3.5 ಅಲ್ರಿ, ಇವ್ರು 3 ಮಾಲ್ರಿ ಒಪ್ಕೋತೀವಿ ನಾವು. 1500 ಅಂದ್ರೆ ಹೆಂಗ್ ಉಳಿತದೆ? ಹೆಂಗಪ್ಪ ಅಂತಂದ್ರೆ ಧಾರಣೆ ಮತ್ತು ಮರಣ ಯಾರು ಸಿಕ್ಕಿಲ್ಲ. ಈಗ ನಿನ್ನೆ ಧಾರಣೆ ಕೂಡಿಗಿದ್ ಬಂದ್ಬಿಟ್ಟು 3500 ಮಾಡಿದ್ದು ಇವತ್ತಿಲ್ಲಿ ಕಡಿಮೆ ಆಗ್ಯದ ಅನ್ನುವಂಥದ್ದು ಒಂದು ತಮ್ಮೆಲ್ಲರಿಗೆ ಗೊತ್ತಿರುವಂತ ವಿಚಾರ. ಇಲ್ಲಿಂದ ಹಿಡ್ಕೊಂಡು ಯಶವಂತಪುರದ ಮಾರ್ಕೆಟಿನ ರೇಟು ತಮಗೆಲ್ಲರಿಗೂ ಗೊತ್ತದ. ಯಶವಂತಪುರದ ನಿನ್ನೆ ರೇಟ್ ಪೀಚಿ 500, 1700 ಮಾಡಲ್ ರೇಟ್. ಸಣ್ಣ ಅತಿ ಸಣ್ಣದು 500. ಇಲ್ರಿ, ಒಂದು ಕ್ವಿಂಟಲ್ ನಾವು ಧಾರಣಿ ಹಾಕೋದು 1 ಕ್ವಿಂಟಲ್. ನೀವು ನಂತರ ಕೇಳ್ರಿ, ಧಾರಣಿಗೆ ಇವತ್ತಿನ ಧಾರಣಿಗೆ ನೀವು ಅವಲೋಕನ ಮಾಡಾಕತ್ತಿ ಎಲ್ಲಾರು ಕೂಡ ನೋಡೋಣ. ಯಾರ ಅಂಗಡಿಯಾಗ ಚಾಲು ಆಗ್ಯದ ಅದು ಯಾರ್ದು ಮಾಲ್. ನಾ 2 ನೋಡವ ಇವತ್ತು. ಯಾರ ಅಂಗಡಿಯಾಗ ಅದು ಯಾರ್ದು ಮಾಲ, ಯಾರು ತಕರಾರು ಮಾಡಿದ್ರು. ಅದು ನ್ಯಾಯ ಇತ್ತಂದ್ರ ಸರಿ, ನ್ಯಾಯ ಇರ್ಲಿಕ್ಕಂದ್ರ ನಮ್ಮ ಕಡೆ ಬರ್ತದ. ಬಟ್ ಮತ್ತೆ ಯಾರ ವ್ಯಾಪಾರಿ ರೈತರಿಗೆ ಏನಾದ್ರು ತೊಂದರೆ ಕೊಟ್ಟಿದ್ರಂದ್ರ ಅವ್ರಿಗೆ ಕ್ರಮ ತಗೊಳ್ಳೋ ಅಧಿಕಾರ ನಮಗೆ ಅದ, ನಾವು ತಗೊಳ್ತೀವಿ. ಬೆಂಗಳೂರಿನಲ್ಲಿ 2500 ಸಿಗುವ ಈರುಳ್ಳಿಗೆ ಬಸವನ ಬಾಗೇವಾಡಿ ಮಾರುಕಟ್ಟೆಯಲ್ಲಿ ಕೇವಲ 2300 ರೂಪಾಯಿ ಕೇಳ್ತಿದ್ದಾರೆ. ಇದರಿಂದ ಕೂಲಿಯೂ ಸಿಗ್ತಾ ಇಲ್ಲ. ವಿಜಯಪುರದಲ್ಲಿ ಹೆಚ್ಚಿನ ದರಕ್ಕೆ ಈರುಳ್ಳಿ ಮಾರಾಟವಾಗಿದೆ. ಇಲ್ಲೂ ಸೂಕ್ತ ದರ ಸಿಗುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಆಗ್ರಹಿಸಿದರು. ಉಳ್ಳಾಗಡ್ಡಿ ನಮ್ಮ ತಮ್ಮ ಕ್ಷೇತ್ರದ್ದು ಗಮನಕ್ಕೆ ತರಬೇಕು. ಯಾಕಂತಂದ್ರ ಕಬ್ಬಿ ಸೆಟ್ಟು ಏರ್ಸಿರಿ, ಮೆಕ್ಕೆಜೋಳ ಬೆಂಬಲ ರೇಟ್ ಕೊಟ್ಟಿವಿ. ಉಳ್ಳಾಗಡ್ಡಿದು ಸಹಿತ ನಮ್ಮ ಶಾಸಕರು, ಮಂತ್ರಿಗಳು, ಕೃಷಿ ಮಂತ್ರಿಗಳು, ನಮ್ಮ ಶಿವಾನಂದ ಪಾಟೀಲ್ರು ತಮ್ಮ ಕ್ಷೇತ್ರಕ್ಕೆ ಹೋರಾಟ ನಡೆದೈತಿ. ತಮ್ಮ ಕ್ಷೇತ್ರಕ್ಕೆ ಸರಿಯಾಗಿ ನ್ಯಾಯ ಒದಗಿಸಿಕೊಡ್ಬೇಕು. ಯಾಕಂತಂದ್ರ ತಮ್ಮ ಕ್ಷೇತ್ರದಲ್ಲಿ ಉಳ್ಳಾಗಡ್ಡಿ ಬೆಳೆಗಾರರದಾರ. ಆದ ಕಾರಣದಿಂದ ಮಾನ್ಯ ಸಚಿವರು ಗಮನಕ್ಕೆ ತಂದಿದ್ದೆವು. ಮಾನ್ಯ ಸಚಿವರು ನಮ್ಮ ನ್ಯಾಯಕ್ಕೆ ಸ್ಪಂದಿಸ್ತಾರ, ರೇಟ್ ಒದಗಿಸ್ತಾರ ಅಂತ ನಾವು ಭಾವಿಸಿದ್ದೆವು, ವಿಶ್ವಾಸ ಇಟ್ಟೆವು. ಆ ಮಾನ್ಯ ಸಚಿವರು ಬಂದು ಈ ನಮ್ಮ ಉಳ್ಳಾಗಡ್ಡಿ ಹೋರಾಟಕ್ಕೆ ಬೆಂಬಲ ಕೊಟ್ಟು ಒಂದು ಸರಿಯಾದ ರೇಟ್ ಕೊಡ್ಬೇಕಂತ ಮಾನ್ಯ
ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿದ್ದೀವಿ. ಒಮ್ಮೆ 2 ನಾಳೆಗೆ 500 ರೂಪಾಯಿ ಸರ್ ಖರ್ಚು ಮಾಡಕ್ಕೆ. ಮತ್ತೆ ಇದು 500 ರೂಪಾಯಿ ಪ್ಯಾಕೆಟ್ ಅಂದ್ರೆ ಇನ್ನು ನಾವು ಹೆಂಗ್ರಿ ಹೊಲ ಮಾರಿ ಹೋಗ್ಬೇಕು? ಒಂದು ಆಳಿನ ಕೂಲಿ ಬರೋದು ಸರ್, ಒಂದು 500 ರೂಪಾಯಿ ಡೌನ್ ಅಲ್ಲಿ ಒಮ್ಮೆ 2,000 ಗಟ್ಟಲೆ ಡೌನ್ ಆಗಿದೆ. ಅದಕ್ಕೆ ಸಾಧ್ಯನೇ ಇಲ್ಲ ಸರ್. ವರದಿ ರಾಜು ಭಜಂತ್ರಿ.